ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ತಾರೀಕು 15 ಸೋಮವಾರ. ಇವತ್ತು ರೇಟ್ ಎಷ್ಟಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಫೋನ್ ಮಾಡ್ತಾ ಇದ್ದೀನಿ. ನೋಡಿ. ಹಾಂ, ಹಲೋ. ಹಾಂ, ಈರುಳ್ಳಿ ರೇಟ್ ಎಷ್ಟಾಗಿತ್ತು ಇವತ್ತು? ಒಣ್ಣೆಗಡ್ಡಿ 3,000 ದೊಡ್ಡದ. ಹಾಂ, ಓಕೆ. ಹಾಂ, ಮೂರನೇ ಐಟಮು 2,600. ಓ, ಓಕೆ ಓಕೆ. ಹಾಂ ಹಾಂ, ಪೆಟ್ಟಿ 1,500. ಓ, ಪರವಾಗಿಲ್ಲ, ಚಲೋ ಆಗೈತಿ. ಹ್ಞೂ, ಪರವಾಗಿಲ್ಲ ನೋಡು, ಮಾರ್ಕೆಟ್ ಚಲೋ ಐತಿ ಇವತ್ತು. ಇವತ್ತು ಜಂಪ್ ಆಗಿದೆ ರೇಟ್. ಹಾಂ 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 ಹಾಂ, ಹೌದಾ? ಯಾವ ಅಂಗಡಿ ಹೋಗಿದ್ರಿ? ಕಪಾಲಿ ಅಂಗಡಿ ಹೋಗಿದ್ರಿನಾ? ಮತ್ತು ಬೇರೆ ಕಡೆ ಎಷ್ಟಾಗೈತಿ ರೇಟ? ಬೇರೆ ಕಡೆ ಗಡ್ಡಿ ಮೇಲೆ ರೇಟ್ ಇದೆ. 3,000 ಇವತ್ತು 3,000 ಐತೆ ರೇಟ್. ಹೌದಾ? ಹಾಂ, ಚಲೋ ಆಯ್ತು ಬಿಡಪ್ಪ ಮರೆ. ಟೋಟಲ್ ಎಷ್ಟು ಪೀಸ್ ತೊಗೊಂಡೋಗಿದ್ರಿ? ಟೋಟಲ್ 720, 730. 730ನಾ? ನಮ್ಮದು 160. 160ನಾ? ಹಾಂ ಹಾಂ ಹಾಂ. ಚಾನ್ಸ್ ಲಕ್ಕಿ ಚಾನ್ಸ್ ಹೊಡೆದ್ರೆ ಹಂಗಂದ್ರೆ. ಆಶೀರ್ವಾದ. ಹಂಗೇನಿಲ್ಲ ಮರೆ. ಚಲೋ ಆಯ್ತು ಬಿಡಪ್ಪ ಮರೆ. ಹಾಂ, ಹ್ಞೂ ರೀ. ಓಕೆ ಓಕೆ. ಒಳ್ಳೆಯ ರೇಟ್ ಆಗೈತೆ ಇವತ್ತು. ಏನಂತಂದ್ರೆ ಸಣ್ಣ ಗಡ್ಡಿಗೆ 2,200, ಮತ್ತು ಮೀಡಿಯಮ್ 2,500, ದೊಡ್ಡ ಗಡ್ಡಿ 3,000 ರೂಪಾಯಿವರೆಗೂ ಮಾರೈತಿ. ಪರವಾಗಿಲ್ಲ, ಒಳ್ಳೆ ಖುಷಿ ವಿಚಾರ. ಅಂತಂದ್ರೆ ಕಳೆದ ಒಂದು ವಾರದಿಂದ 2,000 ಎಷ್ಟು, ಹಾಂ, ಇದೇ ಇವತ್ತಿಗೆ ಎಂಟು ದಿನದಲ್ಲಿ ರೇಟ್ ಜಂಪ್ ಆಯಿತು. 2,000 ರೂಪಾಯಿ ಮಾರ್ತು. ಇವು 3,000 ರೂಪಾಯಿ ಮಾರ್ತಾರೆ. ಏನಪ್ಪ ಅಂದ್ರೆ ಹಿಂಗೆ ರೇಟ್ ಏರ್ಕೊಂತ ಹೋಯ್ತಪ್ಪ ಅಂದರೆ ರೈತರಿಗೆ ಒಂಥರ ಖುಷಿ ಆಗುತ್ತೆ. ಒಳ್ಳೆಯ ಸಮಾಚಾರ ಕೂಡ ಇದು. ಟೋಟಲ್ ಇವತ್ತೇನಪ್ಪ ಅಂತಂದರೆ ಉಳ್ಳಾಗಡ್ಡಿ ಎಷ್ಟು ಬ್ಯಾಗ್ಸ್ ಹೋಗ್ಯವು ಅಂತಂದ್ರೆ 55,348 PC ಹೋಗಿದ್ದವು ಬೆಂಗಳೂರು APMC ಮಾರ್ಕೆಟ್ಗೆ. ಮತ್ತು 180 ಗಾಡಿ ವೆಹಿಕಲ್ಸ್ ಹೋಗ್ಯವು. ಏನಂತಾರಲ್ಲ, ಇಂಟ್ರಾ ಗಾಡಿ ಆಯಿತು, ಮತ್ತು ಕ್ಯಾಂಟ್ರ್ ಗಾಡಿ, ಇವೆಲ್ಲ ಸೇರಿ 182 ಗಾಡಿ ಹೋಗಿದ್ದಾವೆ. ಪರವಾಗಿಲ್ಲ, ಎಲ್ಲ ರೈತರು ಕೂಡ ಖುಷಿ ಆಗ್ತಾರೆ. ರೇಟ್ ಇಷ್ಟ ಇತ್ತಪ್ಪ ಅಂದ್ರೆ ರೈತರು ತುಂಬ ಖುಷಿ ಆಗ್ತಾರೆ. ನೋಡಿ, ನಾವು ಒಂದು PC ನಮ್ಮ ಹೊಲದಿಂದ ಬೆಂಗಳೂರು ಹೋಗ್ಬೇಕಂದ್ರೆ ಒಂದು ಮಾರ್ಕೆಟಿಗೆ PC ಕಳಿಸ್ಬೇಕಂತಂದ್ರೆ 1,500 ರೂಪಾಯಿ ಖರ್ಚು ಬರ್ತೈತೆ. ಸರಿನಾ? 1,500 ರೂಪಾಯಿ ಖರ್ಚು ಬರ್ತೈತಲ್ಲ. ಈಗ ನೋಡಿ, ಕ್ವಿಂಟಲಿಗೆ 3,000 ರೂಪಾಯಿ ಮಾರೈತಲ್ಲ, ಒಂದು ತುಂಬ ಖುಷಿ ಸಮಾಚಾರ ಇದೆ. ಯಾಕಂದ್ರೆ ಇನ್ನೂ 1,500 ರೂಪಾಯಿ ಉಳಿತೈತಲ್ಲ. ದೊಡ್ಡ ಗಡ್ಡಿ ಮತ್ತು ಮೀಡಿಯಮ್ 2,500 ರೂಪಾಯಿ ಮರೀತಿ. ಮತ್ತು ಅದಕ್ಕಿಂತ ದೊಡ್ಡ ಗಡ್ಡಿಕ್ಕಿಂತ ಸಣ್ಣದು 2,800 ಮರೀತಿ. ಮತ್ತು ಮೀಡಿಯಮ್ಮು 2,700. ಮತ್ತು ಪಿಟ್ಟಿ ಗಡ್ಡಿ ಅಂತಾರಲ್ಲ, ಜೋಡು ಗಡ್ಡಿ, ಅದು 1,700ವರೆಗೂ ಮಾರೈತಿ. ಏನಂತಾರಲ್ಲ, ರೈತರು ತುಂಬ ಈ ಥರ ರೇಟ್ ಇತ್ತಪ್ಪ ಅಂದ್ರೆ ಮಾರ್ಕೆಟ್ನಾಗ ರೈತರಿಗೆ ಒಂದು ಆನಂದ, ಈರುಳ್ಳಿ ಬೆಳೆ ಕೂಡ ಒಂದು ಆನಂದ ಆಗುತ್ತೆ. ಒಂದು ಖುಷಿಯಾಗಿ ಬೆಳಿತಾನೆ, ದುಡ್ಡು ಖರ್ಚು ಮಾಡೋಕ್ಕೆ ಹಿಂದೆ ನೋಡಲ್ಲ. ಇದೇ ಒಂದು ಇವತ್ತಿಗೆ ಎಂಟು ದಿನದಲ್ಲೇ ಮಾರ್ಕೆಟ್ ರೇಟ್ ಜಂಪ್ ಆಯಿತು. ಹೋದ ಸೋಮವಾರನೇ ಮಾರ್ಕೆಟ್ ಜಂಪ್ ಆಯಿತು. ಆ ಮಾರ್ಕೆಟ್ ಜಂಪ್ ಆಗಿ ಇಲ್ಲಿವರೆಗೂ 3,000 ಬಂದಿದೆ. ಇನ್ನೂ ಏರ್ಬೋದು ನನ್ನ ಒಂದು ಅನಿಸಿಕೆ ಮಟ್ಟಿಗೆ. ಯಾಕಂತಂದರೆ ಮೊನ್ನೆ ರಫ್ತು ಮುಕ್ತ ಮಾಡಿದ್ರಲ್ಲ, ಎಕ್ಸ್ಪೋರ್ಟ್ ಆಗ್ತದೆ. ಬಾಂಗ್ಲಾದೇಶಕ್ಕಾಯಿತು, ಅರಬ್ ಕಂಟ್ರಿಗಳಿಗಾಯಿತು, ಎಲ್ಲ ಈರುಳ್ಳಿ ರಫ್ತು ಆಗ್ತದಲ್ಲ. ಹಾಗಾಗಿ ಇನ್ನೂ ಮಾರ್ಕೆಟ್ ಏರ್ತೈತಿ ನನಗೊಂದು ಅನಿಸಿಕೆ ಮಟ್ಟಿಗೆ. ತಾವು ಕೂಡ ರೈತ ಬಾಂಧವರು ಯಾರು ಈರುಳ್ಳಿ ಕಳಿಸ್ತಾಯಿದ್ರಿ ನೋಡಿ, ಆದಷ್ಟು ಬೇಗ ಅವ್ರಿಗೆ ಇಂಥ ಈರುಳ್ಳಿ ಬೆಳೆದವರಿಗೆ ಶೇರ್ ಮಾಡಿ. ಅವರು ಕೂಡ ಈರುಳ್ಳಿ ಬಂದಿತ್ತಪ್ಪ ಅಂದ್ರೆ ಕಳಿಸ್ತಾರೆ. ಅವ್ರಿಗೂ ಒಂದು ಒಳ್ಳೆಯ ರೇಟ್ ಸಿಗ್ತೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ರೈತ ಬಾಂಧವರೇ. ಇನ್ನೊಂದು ಮುಖ್ಯವಾಗಿ ವಿಚಾರ, ಇವಾಗೇನೋ ರೇಟ್ ಬಂದಿದೆ, ಅದೊಂಥರ ಖುಷಿ ಸಮಾಚಾರ. 1-2 ತಿಂಗಳಿಂದ ನಮ್ಮೂರಲ್ಲಿ ಒಂದು 105 PC ಕಳಿಸಿದ್ರು. 105 PC ಎಷ್ಟು ತಂಬರು ಕೇಳಿದ್ರು? 25,000 ರೂಪಾಯಿ ತಂದರು. ಎಷ್ಟು ಲಾಸ್ ಆಯಿತು ರೈತನಿಗೆ ಆವಾಗ? ಈ ಮಾರಾಟ ಯಾರ ಕೈಯಲ್ಲಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆವಾಗ ಲಾಸ್ ಆದ ರೈತರು ಇವಾಗ ಕೆಲವೊಬ್ಬರು ರೈತರಿಗೆ ಲಾಭದಾಯಕ ಆಗೊಂಡೈತಿ. ಹೀಗೆ ಆಗಲಿ ಅಂತ ನನ್ನೊಂದು ಆಸೆ. ತಾವು ಕೂಡ ರೈತರು ಏನಿದಿರಲ್ಲ, ಈರುಳ್ಳಿ ಬೆಳೆಗಾರರು ಯಾರು ಇದ್ದೀರಾ, ಆದಷ್ಟು ಬೇಗ ಅವ್ರಿಗೆ ಶೇರ್ ಮಾಡಿ. ಯಾರು ಈರುಳ್ಳಿ ಕಳಿಸ್ತಾರೆ ಮಾರ್ಕೆಟಿಗೆ ಶೇರ್ ಮಾಡಿ. ಅವರು ಕೂಡ ಈರುಳ್ಳಿ ಕಳಿಸ್ಲಿ ಮಾರ್ಕೆಟಿಗೆ. ಅವರು ಒಳ್ಳೆ ಒಂದು ರೇಟ್ ತೊಗೊಳ್ಳಿ ಅಂತ ನನ್ನ ಆಸೆ. ಸರಿನಾ ವೀಕ್ಷಕರೇ? ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.